ಸ್ನೇಹಿತರೆ ನಮಸ್ಕಾರ. ಬಹುತೇಕ ಎಲ್ಲರೂ ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ರೈಲಿನಲ್ಲಿ ಪ್ರಯಾಣಿಸಿರಬೇಕು. ಮತ್ತು ಸ್ನೇಹಿತರೆ, ನೀವು ರೈಲಿನಲ್ಲಿ ಪ್ರಯಾಣಿಸಿದಾಗ ಸಾಮಾನ್ಯ ರೈಲ್ವೆ ಹಳ್ಳಿಯಲ್ಲಿ ಪ್ರಯಾಣಿಸಿದ್ದೀರಿ. ಆದರೆ ಇಂದು ನಾನು ತಿಳಿಸಿಕೊಡುವ ರೈಲು ಮಾರ್ಗಗಳ ಬಗ್ಗೆ ನೀವು ಕೇಳಿದರೆ ಇನ್ನೊಮ್ಮೆ ನೀವು ಇಂಥ ರೈಲು ಮಾರ್ಗಗಳಲ್ಲಿ ಪ್ರಯಾಣಿಸುವುದಿಲ್ಲ. ಏಕೆಂದರೆ ಕೆಲವು ಟ್ರ್ಯಾಕ್ಗಳು ತುಂಬಾ ಅಪಾಯಕಾರಿ ಹಾಗೂ ಭಯಂಕರವಾಗಿವೆ ಮತ್ತು ದುರ್ಬಲ ಹೃದಯವನ್ನು ಹೊಂದಿರುವ ಜನರನ್ನು ಇವುಗಳ ಮೂಲಕ ಪ್ರಯಾಣಿಸಲು ಯಾವುದೇ ಕಾರಣಕ್ಕೂ ಅನುಮತಿಸುವುದಿಲ್ಲ. ಮತ್ತು ಈ ಅಪಾಯಕಾರಿ ರೈಲ್ವೆ ಹಳ್ಳಿಗಳನ್ನು ತಯಾರಿಸುವಾಗ ಅನೇಕ ಕಾರ್ಮಿಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವಿಶ್ವದ ಅತ್ಯಂತ 4 ಅಪಾಯಕಾರಿ ರೈಲು ಮಾರ್ಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಸ್ನೇಹಿತರೆ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ನ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ನಂಬರ್ 1, ಟ್ರೈನ್ ಟು ದ ಕ್ಲೌಡ್, ಅರ್ಜೆಂಟೀನಾ. ಸ್ನೇಹಿತರೆ, ಅರ್ಜೆಂಟೀನಾದಲ್ಲಿ ನಿರ್ಮಿಸಲಾದ ಈ ರೈಲು ಹಳ್ಳಿ ವಿಶ್ವದ ಅತ್ಯಂತ ಅಪಾಯಕಾರಿ ರೈಲು ಮಾರ್ಗಗಳಲ್ಲಿ ಒಂದಾಗಿದೆ. ಈ ರೈಲು ಹಳ್ಳಿಯನ್ನು 1948ರಲ್ಲಿ ನಿರ್ಮಿಸಲಾಯಿತು ಮತ್ತು ಇದನ್ನು ನಿರ್ಮಾಣ ಮಾಡಲು ಒಟ್ಟು ಬರೋಬ್ಬರಿ 27 ವರ್ಷಗಳನ್ನು ತೆಗೆದುಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಈ ರೈಲು ಹಳ್ಳಿಯನ್ನು ವಿಶ್ವದ ಅತ್ಯಂತ ಅಪಾಯಕಾರಿ ಮಾರ್ಗ ಎಂದು ಕರೆಯಲಾಗುತ್ತದೆ. ಈ ರೈಲನ್ನು ನೆಲದಿಂದ ಸುಮಾರು 4225 ಮೀಟರ್ ಎತ್ತರದಲ್ಲಿ ನಿರ್ಮಿಸಲಾಗಿದೆ. ಅದಕ್ಕಾಗಿ ಜನರು ಈ ರೈಲಿನಲ್ಲಿ ಪ್ರಯಾಣಿಸಲು ಹಿಂಜರಿಯುತ್ತಾರೆ. ಈ ರೈಲು ಸುಮಾರು 21 ಸುರಂಗಗಳು ಮತ್ತು 29 ಪೂಲ್ಗಳ ಮೂಲಕ ಹಾದು ಹೋಗಿದೆ. ಸ್ನೇಹಿತರೆ, ಅದೇ ರೀತಿ ಇದು ಅಂಡಿಸ್ ಪರ್ವತದ ರೈಲು ಹಳ್ಳಿಯಾಗಿದೆ ಮತ್ತು ಈ ಮಾರ್ಗವು ಅರ್ಜೆಂಟೀನಾವನ್ನು ಚೀನಾ ದೇಶದೊಂದಿಗೆ ಸಂಪರ್ಕಿಸುತ್ತದೆ. ಈ ರೈಲ್ವೆ ಹಳ್ಳಿಯು ಎತ್ತರದ ಕಾರಣದಿಂದಾಗಿ ಇಲ್ಲಿನ ರೈಲ್ವೆ ಇಲಾಖೆಯು ಪ್ರತಿದಿನ ಈ ರೈಲ್ವೆ ಹಳ್ಳಿಯನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುತ್ತದೆ. ನಂಬರ್ 2, ಮೆಕ್ಲಾಂಗ್ ಮಾರ್ಕೆಟ್ ರೈಲ್ವೆ ಟ್ರ್ಯಾಕ್, ಥೈಲ್ಯಾಂಡ್ಸ್. ಸ್ನೇಹಿತರೆ, ಈ ರೈಲು ಮಾರ್ಗವು ಪ್ರಯಾಣಿಕರಿಗೆ ತುಂಬ ಸುರಕ್ಷಿತವಾಗಿದೆ. ಆದರೆ ಈ ರೈಲು ಮಾರ್ಗವು ಹೊರಗಿನ ಜನರಿಗೆ ದೊಡ್ಡ ಅಪಾಯಕಾರಿ ರೈಲು ಮಾರ್ಗವಾಗಿದೆ. ಸ್ನೇಹಿತರೆ, ನಿಮಗೆ ಅರ್ಥವಾಗುತ್ತಿಲ್ಲ, ನಾನು ವಿವರಿಸುತ್ತೇನೆ. ಥೈಲ್ಯಾಂಡ್ನ ಮೆಕ್ಲಾರನ್ ರೈಲು ನಿಲ್ದಾಣದ ಬಳಿ ಇರುವ ಪಟ್ಟಿಯು ನಗರದ ಮಾರುಕಟ್ಟೆಯ ಮಧ್ಯದಲ್ಲಿ ಈ ರೈಲು ಮಾರ್ಗ ಹಾದು ಹೋಗುತ್ತದೆ. ಆಶ್ಚರ್ಯಕರ ವಿಷಯವೆಂದರೆ ಇಲ್ಲಿನ ಅತಿ ದೊಡ್ಡ ತರಕಾರಿ ಮಾರುಕಟ್ಟೆಯ ಮೇಲೆ ಈ ಹಳ್ಳಿ ಇದೆ. ಇದಕ್ಕೆ ಕೊರತೆಯ ಕಾರಣ ಏಕೆಂದರೆ ಅನೇಕ ಜನರು ತಮ್ಮ ಅಂಗಡಿಗಳನ್ನು ರೈಲ್ವೆ ಹಳ್ಳಿಗಳ ಮೇಲೆ ಸ್ಥಾಪಿಸುತ್ತಾರೆ. ಆದರೆ ಅವರು ರೈಲಿನ ಶಬ್ದವನ್ನು ಕೇಳಿದ ತಕ್ಷಣ ಪ್ರತಿಯೊಬ್ಬರು ತಮ್ಮ ತಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡುತ್ತಾರೆ ಮತ್ತು ರೈಲು ಹೊರಟ ತಕ್ಷಣ ಎಲ್ಲರೂ ತಮ್ಮ ತಮ್ಮ ಅಂಗಡಿಗಳಿಗೆ ಹೋಗುತ್ತಾರೆ. ಹಾಗೆ ಸ್ನೇಹಿತರೆ, ರೈಲು ಮತ್ತು ಈ ಜನರ ನಡುವೆ ಕೇವಲ 1 ಅಡಿ ಅಂತರವಿದೆ ಎಂದು ಹೇಳಿದರೆ ನೀವು ಆಶ್ಚರ್ಯಚಕಿತರಾಗುತ್ತೀರಿ. ಇದರಿಂದಾಗಿ ಈ ಜನರು ಯಾವಾಗಲೂ ಅಪಾಯವನ್ನು ಎದುರಿಸುತ್ತಾರೆ. ನಂಬರ್ 3, ಅಸೋವಿನಾಮಿ ರೂಟ್, ಜಪಾನ್. ಈ ರೈಲ್ವೆ ಮಾರ್ಗವನ್ನು ಜಪಾನ್ನ ಅತ್ಯಂತ ಅಪಾಯಕಾರಿ ರೈಲ್ವೆ ಮಾರ್ಗವೆಂದು ಪರಿಗಣಿಸಲಾಗಿದೆ. ಈ ಹಳ್ಳಿಯ ಕೆಲವು ಭಾಗಗಳು ತೆಳುವಾದ ಕಬ್ಬಿಣದ ಸೇತುವೆ ಮೂಲಕ ಹಾದು ಹೋಗಿವೆ. ಅದು 2 ಬದಿಗಳಿಂದ ತೆರೆದಿರುತ್ತದೆ. ಆದ್ದರಿಂದ ರೈಲು ಚಾಲಕನು ರೈಲನ್ನು ಬಹಳ ಎಚ್ಚರಿಕೆಯಿಂದ ಓಡಿಸಬೇಕು. ಏಕೆಂದರೆ 1 ಸೆಕೆಂಡ್ ಚಾಲಕನು 1 ಹೆಜ್ಜೆ ತಪ್ಪಿದರೂ ಕೂಡ ರೈಲು ನೇರವಾಗಿ ಟ್ರ್ಯಾಕ್ನಿಂದ ಬೀಳಬಹುದು. ಮತ್ತು ಸ್ನೇಹಿತರೆ, ಈ ಅಪಾಯವು ಇಲ್ಲಿಗೆ ಮಾತ್ರ ಕೊನೆಗೊಳ್ಳುವುದಿಲ್ಲ. ಮುಂದೆ ಹೋಗುವಾಗ ಈ ರೈಲು ಮಾರ್ಗವು ಅಸೋವಿನಾಮಿ ಜ್ವಾಲಾಮುಖಿಯ ಮೂಲಕ ಹಾದು ಹೋಗುತ್ತದೆ. ಅಸೋವಿನಾಮಿ ಜಪಾನ್ನ ಅತಿ ದೊಡ್ಡ ಮತ್ತು ಅತ್ಯಂತ ಅಪಾಯಕಾರಿ ಜ್ವಾಲಾಮುಖಿಯಾಗಿದೆ. ಇದರಿಂದಾಗಿ ರೈಲಿನಲ್ಲಿರುವ ಪ್ರಯಾಣಿಕರ ಮೇಲೆ ಸದಾ ಜ್ವಾಲಾಮುಖಿಯ ಅಪಾಯವಿರುತ್ತದೆ. ಈ ಪ್ರಯಾಣದ ಸಮಯದಲ್ಲಿ ಈ ಟ್ರ್ಯಾಕ್ ಬಳಿ ಉರಿಯುತ್ತಿರುವ ಲಾಭವನ್ನು ನೀವು ಸುಲಭವಾಗಿ ನೋಡಬಹುದು. ಆದರೆ ಸ್ನೇಹಿತರೆ, ಇಂಥ ಸಮಯದಲ್ಲಿ ದೇವರು ಬೇಕಾಗಿಲ್ಲ. ಆದರೆ ಈ ಜ್ವಾಲಾಮುಖಿ ಸ್ಫೋಟಗೊಂಡರೆ ಈ ಪ್ರಯಾಣಿಕರಿಗೆ ಉಳಿಗಾಲವಿಲ್ಲ. ಹಾಗೆ ಈ ರೈಲು ಹಾದು ಹೋಗುವಾಗ ನೀವು ದಟ್ಟವಾದ ಕಾಡುಗಳು ಮತ್ತು ಆಳವಾದ ಕಣಿವೆಗಳನ್ನು ಕೂಡ ನೋಡುತ್ತೀರಿ. ಅದು ಮೇಲಿನಿಂದ ಭಯಾನಕವಾಗಿ ಕಾಣುತ್ತದೆ. ನಂಬರ್ 4, ರಾಮೇಶ್ವರಂ ರೈಲ್ವೆ ಟ್ರ್ಯಾಕ್, ಚೆನ್ನೈ. ಸ್ನೇಹಿತರೆ, ನೀವು ಇಲ್ಲಿವರೆಗೆ ವಿಶ್ವದ ಅತ್ಯಂತ ಅಪಾಯಕಾರಿ ರೈಲುಗಳು ಹಾಗೂ ಅವುಗಳ ಮಾರ್ಗಗಳನ್ನು ನೋಡಿದಿರಿ. ಆದರೆ ಈಗ ನಾವು ಭಾರತದ ಅತ್ಯಂತ ಅಪಾಯಕಾರಿ ರೈಲು ಹಳ್ಳಿಗಳ ಬಗ್ಗೆ ತಿಳಿಸುತ್ತೇವೆ. ದಕ್ಷಿಣ ಭಾರತದಲ್ಲಿ ಪ್ರಸ್ತುತವಾಗಿರುವ ಈ ರೈಲ್ವೆ ಹಳ್ಳಿಯು ತಮಿಳುನಾಡಿನ ರಾಮೇಶ್ವರಂನ ಪಂಬನ್ ದ್ವೀಪಕ್ಕೆ ಸಂಪರ್ಕಿಸುತ್ತದೆ. ಅದಕ್ಕಾಗಿಯೇ ಇದನ್ನು ಪಂಬನ್ ಸೇತುವೆ ಎಂದು ಕೂಡ ಕರೆಯುತ್ತಾರೆ. ಈ ಸೇತುವೆ ಉದ್ದ ಒಟ್ಟು 2 ಕಿಲೋಮೀಟರ್ ಇದೆ. ಈ ಸೇತುವೆಯನ್ನು ಆಗಸ್ಟ್ 1911ರಲ್ಲಿ ಪ್ರಾರಂಭಿಸಲಾಯಿತು ಮತ್ತು ಸೇತುವೆಯನ್ನು 24 ಫೆಬ್ರವರಿ 1914ರಂದು ಪೂರ್ಣಗೊಳಿಸಲಾಯಿತು. ಹಾಗೆ ಸ್ನೇಹಿತರೆ, ಈ ರೈಲಿನಲ್ಲಿ ರೋಮಾಂಚನಕಾರಿ ವಿಷಯವೆಂದರೆ ಈ ರೈಲಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ರೈಲಿನಿಂದ ಹೊರಗೆ ನೋಡಿದಾಗ ಅವರಿಗೆ ಕಾಣುವುದು ಸಮುದ್ರ ಮತ್ತು ಸಮುದ್ರದ ಮಧ್ಯದಲ್ಲಿ ಬರುವ ದೊಡ್ಡ ದೊಡ್ಡ ಅಲೆಗಳು. ಹಾಗೆ ಆಗಾಗ ಬರುವ ಬಿರುಗಾಳಿಗಳು ರೈಲನ್ನು ಸಮುದ್ರದಲ್ಲಿ ಚೆಲ್ಲಿದ ಹಾಗೆ ಅನುಭವ ಆಗುತ್ತದೆ. ಮತ್ತು ಪ್ರಯಾಣವು ತುಂಬ ರೋಮಾಂಚನಕಾರಿಯಾಗಿದ್ದು ಮತ್ತು ಅದೇ ರೀತಿ ಅಪಾಯಕಾರಿ ಕೂಡ ಆಗಿದೆ. ಜನರು ಈ ಹಳ್ಳಿಯ ಮೇಲೆ ಹೋಗಲು ಕೂಡ ಹಿಂಜರಿಯುತ್ತಾರೆ. ಸ್ನೇಹಿತರೆ, ಇವಾಗಿದ್ದವು ಇವತ್ತಿನ ಭಯಂಕರವಾದ ರೈಲು ಮಾರ್ಗಗಳ ಬಗ್ಗೆ ಮಾಹಿತಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ನ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.